ಮಾಲು ನಿಪ್ಪನಾಳ್ ಅವರು ಉತ್ತರ ಕರ್ನಾಟಕದ ಜನಪದ ಗಾಯಕ, ಗೀತೆ ರಚನಾಕಾರ ಮತ್ತು ನಟನಾಗಿದ್ದಾರೆ. ಅವರು ಶಾಸ್ತ್ರೀಯ ಸಂಗೀತ ಅಥವಾ ಪ್ರೌಢಶಾಲೆ ಇದ್ಯಾವುದು ಮಾಡಿಲ್ಲ ಗೆಳೆಯರೆ. ತಮ್ಮ ವಿಶೇಷ ಶೈಲಿಯಲ್ಲಿ ಜನಪದ ಗೀತೆಗಳು ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಅವ್ರದ್ದೊಂದು ಫುಲ್ ಫೇಮಸ್ ಹಾಡಿದೆ, ನಾ ಡ್ರೈವರ ನೀ ನನ್ನ ಲವ್ವರ ಎಂಬುದು. ಟ್ರ್ಯಾಕ್ಟರ್ಗಳು ಹಾಗೂ ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಹಾಕ್ತಾರೆ. ಅವ್ರ ಯೂಟ್ಯೂಬ್ ಚಾನಲಲ್ಲಿ 11.7 ಕೋಟಿ ವೀಕ್ಷಣೆ ಪಡೆದಿದೆ ಆ ಹಾಡು. ಅವರು ತಮ್ಮ ಸ್ನೇಹಿತರ ಸಹಾಯದಿಂದ 2021ರಲ್ಲಿ ಮಾಲು ನಿಪ್ಪನಾಳ್ ಸಿಂಗರ್ ಎಂಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಈಗ 9 ಲಕ್ಷ ಪ್ಲಸ್ ಚಂದಾದಾರರಿದ್ದಾರೆ. ಇತ್ತೀಚಿನ ಹಾಡುಗಳಲ್ಲಿ ಆಗಲುದು ಬೇಡ, ರಾಧಾಕೃಷ್ಣರಂಗ ಮತ್ತು ನಿನ್ನ ಪ್ರೀತಿಯ ಈ ಕೊಡುಗೆ ಸೇರಿದಿವೆ. ಇತ್ತೀಚೆಗೆ ಅವರು ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೇಮ್ ಬೆಸ್ಟ್ ಮೇಲ್ ಸಿಂಗರ್ ಪ್ರಶಸ್ತಿ ಕೂಡ ಗೆದ್ದಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂಗೀತ ಕುರಿತು ನಿರಂತರವಾಗಿ ಮಾಹಿತಿ ಹಂಚಿಕೊಳ್ತಿರ್ತಾರೆ. ಮಾಲು ನಿಪ್ಪನಾಳ್ ಅವರು ಸಾಧನೆ, ಜನಪ್ರಿಯತೆ ಅವರ ಶ್ರಮಕ್ಕೆ ಮತ್ತು ಪ್ರತಿಭೆಯಿಂದ ಪಡೆದ ಯಶಸ್ವಿಗೆ ಸಾಕ್ಷಿಯಿದೆ. ಮಾಲು ನಿಪ್ಪನಾಳ್ ಅವರು ತಮ್ಮ ಮೊದಲನೇ ಕನ್ನಡ ಚಿತ್ರಗೀತೆ ಹಿತ್ತಿಲಕ್ಕೆ ಕರಿಬೇಡ ಮಾವ ಎಂಬ ಹಾಡಿನ ಮೂಲಕ ಚಿತ್ರರಂಗದಲ್ಲಿ ಪ್ರವೇಶಿಸಿದರು. ಈ ಹಾಡು 2024ರಲ್ಲಿ ಬಂತು. ಕರ್ನಾಟಕ ದಮನ ಅಂತ ಫಿಲಮ್ಮು, ಆದರೆ ಹಾಡು ಮರ ಸಖತ್ತಾಗಿ ಹಿಟ್ ಆಯಿತು. ಶ್ರುತಿ ಪ್ರಹ್ಲಾದ್ ಅವರೊಂದಿಗೆ ಇದು ಹಾಡು ಹೇಳಿದ್ದಾರೆ. ಈ ಹಾಡು ಮಾಲು ನಿಪ್ಪನಾಳ್ ಅವರ ಚಿತ್ರರಂಗದ ಮೊದಲನೇ ಪ್ರಯತ್ನವಾಗಿದ್ದು, ಅವರು ಜನಪದದ ಸಂಗೀತದೊಂದಿಗೆ ಚಿತ್ರರಂಗದತ್ತ ಹೆಜ್ಜೆ ಇಟ್ಟಿದ್ದಾರೆ. ಈ ಹಾಡು ಅವರಿಗೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದೆ. ಈಗೊಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ, ಅದರಲ್ಲಿ ಇವರು ಮಾಡಿದ್ದಾರೆ. ಮಾಲು ಅವರು ಇನ್ನೂ ಹೆಚ್ಚು ಇದೇ ಥರ ಸಂಗೀತ ಮತ್ತು ಯೂಟ್ಯೂಬಲ್ಲಿ ಹಾಡು, ಇನ್ನು ಅವರ ಚಲನಚಿತ್ರಗಳಲ್ಲಿ ಇನ್ನೂ ಹೆಚ್ಚಿಗೆ ಹಾಡು ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.